ಶುರುವಾದ ಸೋಷಿಯಲ್ ಮೀಡಿಯಾ ವಾರ್ ಕೇಂದ್ರದ ಬಜೆಟ್ ಮುಂದಿಟ್ಟು ಎಚ್ಡಿಕೆಗೆ ಕಾಂಗ್ರೆಸ್ ತಿರುಗೇಟನ್ನ ಕೊಡ್ತಾ ಇದೆ. ಎನ್ ಚಲುವರಾಯಸ್ವಾಮಿ ಬೆಂಬಲಿಗರಿಂದ ಪೋಸ್ಟರ್ ವಾರ್ ಶುರುವಾಗಿರೋದು. ಈ ಪೋಸ್ಟ್ಗೆ ಎಚ್ಡಿಕೆ ಬೆಂಬಲಿಗರಿಂದಲೂ ಕೂಡ ಕೌಂಟರ್ ಅಟ್ಯಾಕ್ ಮಾಡಲಾಗ್ತಾ ಇದೆ. ಈ ಪೋಸ್ಟರ್ ವಾರ್ ಜಾಸ್ತಿ ಆಗ್ತಾ ಇದೆ ಮಂಡ್ಯದಲ್ಲಿ. ಅವ್ರಿಗೆ ಇವರು ಕೌಂಟರ್ ಕೊಡೋದು, ಇವರು ಅವ್ರಿಗೆ ಕೌಂಟರ್ ಕೊಡೋದು. ಕೇಂದ್ರ ಬಜೆಟ್ನಲ್ಲಿ ಎಚ್ಡಿಕೆ ಮಂಡ್ಯಕ್ಕೆ ಕೊಡಿಸಿದ್ಯೇನು ಗೊತ್ತಾ? ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಪ್ರೂವ್ ಮಾಡಿಬಿಟ್ರಿ ಬಿಡಿ, ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳು ಅಂತ ಟೀಕೆ ಮಾಡಲಾಗ್ತಾ ಇದೆ. ಕೈಯಲ್ಲಿ ಒಂದು ಚೊಂಬು, ಹಣೆಗೆ 3 ನಾಮ ಹಾಕಿರೋ ಫೋಟೋ, ಇದನ್ನು ಹಾಕಿ ವ್ಯಂಗ್ಯ ಮಾಡ್ತಾ ಇರೋದು ಕಾಂಗ್ರೆಸ್ಸಿಗರು. ಕುಮಾರಸ್ವಾಮಿ ಅವರಿಗೆ ನಿಮ್ಮ ಕೈಯಿಂದ ಏನು ಕೊಡಿಸೋದಕ್ಕಾಗಲ್ಲ ಬಿಡಿ ಅಂತ ಈ ಪೋಸ್ಟರನ್ನು ಹಾಕಿ ವ್ಯಂಗ್ಯ ಮಾಡ್ತಾ ಇದ್ದಾರೆ, ನೀವು ಗಮನಿಸ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಅವರ ಬೆಂಬಲಿಗರಿಂದಲೂ ಕೂಡ ತಿರುಗೇಟನ್ನು ಕೊಡಲಾಗಿದೆ. ಕಾಂಗ್ರೆಸ್ ಹಗರಣಗಳನ್ನು ಮುಂದಿಟ್ಕೊಂಡು ಇವ್ರು ತಿರುಗೇಟು ಕೊಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. JDSನವರು ಕಾಂಗ್ರೆಸ್ನವ್ರಿಗೆ, ಕಾಂಗ್ರೆಸ್ನವರು JDSನವ್ರಿಗೆ ತಿರುಗೇಟು ಕೊಡೋ ಕೆಲಸವನ್ನು ಮಾಡ್ತಾ ಇರೋದು. ಇದರ ಹಿನ್ನೆಲೆಯಲ್ಲಿ ಈಗ ಜಾಸ್ತಿನೇ ಈ ವಾರ್ ಶುರು ಆಗತ್ತೆ. ಅವ್ರಿಗೆ ಇವ್ರು ಕೌಂಟರ್ ಕೊಡೋದು, ಇವ್ರು ಅವ್ರಿಗೆ ಕೌಂಟರ್ ಕೊಡೋದು. ನೋಡಿ, ಮಂಡ್ಯದಲ್ಲಿ ರಾಜಕಾರಣ ಅಂತ ಬಂದಾಗ ಮಂಡ್ಯ ರಾಜಕಾರಣವೇ ಬೇರೆ. ನೀವು ಬೇರೆ ಎಲ್ಲ ಕಡೆಗೆ ಹೋಲಿಸ್ಕೊಂಡ್ರು ಮಂಡ್ಯಕ್ಕೆ ಹೋಲಿಸ್ಕೊಂಡ್ರೆ ವ್ಯತ್ಯಾಸ ಅಂತೂ ಇದೆ. ಈಗ ಪೋಸ್ಟರ್ ವಾರ್ ಯಾಕೆ ಅಂತಂದರೆ, ಕುಮಾರಸ್ವಾಮಿ ಅವರು ಮಂಡ್ಯ ಅಂತ ಬಂದಾಗ, ಸ್ಥಳೀಯವಾಗಿ ಬಂದಾಗ ಮಂಡ್ಯದ ಬಗ್ಗೆ ಫೋಕಸ್ ಮಾಡ್ತಾಯಿದ್ರು, ಆ ಭಾಗದ ಬಗ್ಗೆ ಫೋಕಸ್ ಮಾಡ್ತಿದ್ರು. ಈ ಕೇಂದ್ರ ಸಚಿವರು ಅಲ್ವಾ, ಕೇಂದ್ರ ಸಚಿವರಾದ್ಮೇಲೆ ಇನ್ನೂ ಜಾಸ್ತಿ ಫೋಕಸ್ ಮಾಡಬೇಕು ಅಲ್ವಾ. ಬಟ್ ನಿಮ್ಮ ಕೈಲಿ ಏನೂ ಕೊಡೋದಕ್ಕಾಗಲ್ಲ, ನಿಮ್ಮ ಕೈಲಾಗೋದು ಇಷ್ಟೇ ಅಂತ ಕೈಯಲ್ಲಿ ಒಂದು ಚೊಂಬು ಥರ ಕೊಟ್ಬಿಟ್ಟು ಆಮೇಲೆ ನಾಮ ಹಾಕಿರೋದು. ಇಷ್ಟೇ ನಮಗೆ, ನಿಮ್ಮನ್ನು ನಂಬ್ಕೊಂಡಿರೋರಿಗೆ ಇಷ್ಟೇ ಪಂಗನಾಮ ಅನ್ನೋ ರೀತಿಯಲ್ಲಿ ಈ ಥರದೊಂದು ಪೋಸ್ಟರ್ ನೀವು ಗಮನಿಸ್ತಾ ಇದ್ದೀರಲ್ಲ. ಈ ಪೋಸ್ಟರನ್ನು ಮೊದಲು ಕಾಂಗ್ರೆಸ್ನವರು ಹಾಕಿ ತಿರುಗೇಟನ್ನು ಕೊಡೋ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನ ಹಗರಣಗಳು, ಯಾವ್ಯಾವ ಹಗರಣಗಳಿದೆಯೋ ಆ ಹಗರಣಗಳನ್ನು ಮುಂದಿಟ್ಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಏನೇನು ಹಗರಣಗಳು ನಡೆದಿದೆ, ಯಾವ್ಯಾವ ಇಲಾಖೆಯಲ್ಲಿ ಹಗರಣಗಳು ನಡೆದಿದೆ, ಈ ಹಗರಣಗಳ ವಿಚಾರವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ಗೆ ಕೌಂಟರ್ ಕೊಡುವಂಥ ಕೆಲಸವನ್ನು JDSನವರು ಮಾಡ್ತಾ ಇರೋದು. ಒಟ್ಟಿನಲ್ಲಿ ಈ ಪೋಸ್ಟರ್ ಗಲಾಟೆ, ಈ ಪೋಸ್ಟರ್ನ ಗೇಮ್ ಈಗ ಸ್ವಲ್ಪ ನಡೀತಾ ಇದೆ ಮಂಡ್ಯದಲ್ಲಿ. ಈ ಬ್ಯಾನರ್ ಗಲಾಟೆ ನೋಡ್ಕೊಂಡು ಬಂದ್ವಿ ನಾವು ಬಳ್ಳಾರಿಯಲ್ಲಿ ಹೆಂಗಾಯಿತು ಅಂತ. ಇಲ್ಲಿ ಪೋಸ್ಟರ್ ಗಲಾಟೆ ಶುರು ಆಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಪೋಸ್ಟರ್. ನಿಮ್ಮ ನಾಯಕರಿಂದ ಏನೂ ಆಗಲ್ಲ, ನಿಮ್ಮ ನಾಯಕರನ್ನು ನಂಬ್ಕೊಂಡಿದ್ದಕ್ಕೆ ನಮಗೆ ಹಿಂಗೆ ಸಿಕ್ತು ಅಂತ ಕಾಂಗ್ರೆಸ್ನವರು JDS ಅವರನ್ನು ಕಿಚಾಯಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ JDS ಅವರು ಏನು ಸುಮ್ಮನೆ ಇಲ್ಲ, ಆಯಿತು ಬಿಡ್ರಪ್ಪ, ನಿಮ್ಮವ್ರಿಗೆ ಏನು ಮಾಡಿದ್ರು, ಎಷ್ಟೆಷ್ಟು ಲೂಟಿ ಹೊಡೆದ್ರು, ಎಷ್ಟೆಷ್ಟು ದುಡ್ಡು ಬಿಡುಗಡೆ ಆಗಿತ್ತು, ಏನು ಎತ್ತ ಅಂತ ಹೇಳ್ಬಿಟ್ಟು ಅವರೂ ಕೆಣಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟೇ ಇವರು ಕೊಡುಗೆ ಮಂಡ್ಯಕ್ಕೆ ಅಂತ ಹೇಳಿ ಟಾಂಟ್ ಮಾಡೋ ಕೆಲಸವನ್ನು ಮಾಡಿರುವಂಥದ್ದು ಕಾಂಗ್ರೆಸ್ನವರು. ಸಚಿವರಾದಂತಹ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ 9ನೇ ಹಣಕಾಸಿನ ಬಜೆಟ್ ಮಂಡನೆ ಮಾಡಿದ್ದಾರೆ. ಅತ್ಯಂತ ಒಂದು ರೀತಿಯ ನಿರಾಶಾದಾಯಕ ಮತ್ತು ಭವಿಷ್ಯದ ಯಾವುದೇ ನಿರೀಕ್ಷೆ ಇಲ್ಲದ ಬಜೆಟನ್ನು ಮಂಡನೆ ಮಾಡಿದರೆ ಅದನ್ನು CITU ಸಂಘಟನೆ ಅತಿ ಉಗ್ರವಾಗಿ ಖಂಡನೆ ಮಾಡುತ್ತೆ. ಅದೇ ಸಂದರ್ಭ ಅವರು ಮಾಲೀಕರ ಪರವಾದ ಸಂಹಿತೆಗಳನ್ನ ಜಾರಿ ಮಾಡಿದ್ದಾರೆ ಹೊರತು ಕಾರ್ಮಿಕರು ದುಡಿಯೋ ವರ್ಗವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಕಾರ್ಮಿಕ ವರ್ಗಕ್ಕೆ ದ್ರೋಹ ಬಗ್ದಿದ್ದಾರೆ, ರೈತಾಪಿ ವರ್ಗಕ್ಕೆ ದ್ರೋಹ ಬಗ್ದಿದ್ದಾರೆ. ಅತ್ಯಂತ ಜನವಿರೋಧಿ ಬಜೆಟನ್ನು ನಿನ್ನೆ ಮಂಡನೆ ಮಾಡಿದ್ದಾರೆ. ನಮ್ಮ ಜಿಲ್ಲೆಯ ಒಂದು ಇದರಿಂದ ಗೆದ್ದಿರ್ತಕ್ಕಂತಹ ಲೋಕಸಭಾ ಸದಸ್ಯರು, ಕೇಂದ್ರದ ಮಂತ್ರಿಯವರು ನಮ್ಮ ಜಿಲ್ಲೆಗೆ ಯಾವುದೇ ಕೊಡುಗೆಯನ್ನು ಕೊಟ್ಟಿಲ್ಲ. ಅವರ ಕೊಡುಗೆ ಭಾಳ ಶೂನ್ಯ ಇದೆ. ಯಾಕಂದರೆ ಬಜೆಟ್ ಅದರ ರಿಫ್ಲೆಕ್ಟನ್ನು ತೋರಿಸಿದೆ. ಈ ಬಾರಿ ಕೇಂದ್ರ ಸರ್ಕಾರದ ಬಡ್ಜೆಟ್ ರೈತ ವಿರೋಧಿ ಬಡ್ಜೆಟ್ ಆಗಿದೆ. ಅತ್ಯಂತ ನಿರಾಶಾದಾಯಕವಾದಂಥ ಬಡ್ಜೆಟ್ಟು. ಮಂಡ್ಯ ಜಿಲ್ಲೆಯ ಜನ ಅತ್ಯಂತ ಕುತೂಹಲದಿಂದ ಕೇಂದ್ರ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಒಂದಷ್ಟು ಕೈಗಾರಿಕೆಗಳು ಬರ್ತವೆ. ನಮ್ಮದೇ ಜಿಲ್ಲೆಯ MP ಅವರು ಅತ್ಯಂತ ಹೆಚ್ಚು ಮತಗಳಿಂದ ಗೆಲ್ಲಿಸ್ಕೊಟ್ಟಿರ್ತಕ್ಕಂಥ ಜನತೆ. ಕುಮಾರಸ್ವಾಮಿಯರವರು ಭಾರೀ ಕೈಗಾರಿಕಾ ಸಚಿವರಾಗಿದ್ದರಿಂದ ಈ ಜಿಲ್ಲೆಗೆ ಒಂದಷ್ಟು ಕಾರ್ಖಾನೆಗಳು ಬರ್ತವೆ.